ನಿರ್ದೇಶಕನ ಮೇಲೆ ಎಫ್ಐಆರ್ ದಾಖಲು. ತುಮಕೂರಿನಲ್ಲಿ ಅನುಮತಿ ಇಲ್ಲದೆ ಶೂಟಿಂಗ್, ನಾಮದ ಚೆಲುವೆ ಅರಣ್ಯದಲ್ಲಿ ಚಿತ್ರೀಕರಣ. ಸ್ಥಳಕ್ಕೆ ಡಿಎಫ್ಒ ಅನುಪಮ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗಾದ್ರೆ ಆ ಚಿತ್ರ ಯಾವುದು? ಅಷ್ಟಕ್ಕೂ ದರ್ಶನ್ ಆಪ್ತ ನಿರ್ದೇಶಕ ಯಾರು? ಎಸ್, ದರ್ಶನ್ ಆಪ್ತ ನಿರ್ದೇಶಕನ ಮೇಲೆ ಈಗ ಎಫ್ಐಆರ್ ದಾಖಲೆಯಾಗಿದೆ. ನಾಮದ ಚಿಲುಮೆ ಅರಣ್ಯದಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಪರ್ಮಿಷನ್ ತೆಗೆದುಕೊಂಡಿಲ್ಲ. ತುಮಕೂರಿನಲ್ಲಿ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಪರ್ಮಿಷನ್ ತಗೊಳ್ಬೇಕಲ್ವಾ ಸರ್? ತಗೊಂಡಿಲ್ಲ. ಪೊಲೀಸರು ಎಫ್ಐಆರ್ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ದರ್ಶನ್ ಆಪ್ತ ನಿರ್ದೇಶಕ ಯಾರು? ಎಸ್, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿರ್ಬಂಧಿತ ಪ್ರದೇಶದಲ್ಲಿ ಅನಧಿಕೃತ ಪ್ರವೇಶವನ್ನ ಮಾಡಿದ್ದಾರೆ. ಚಿತ್ರತಂಡದ ಮೊದಲೇ ಅನುಮತಿಯ ಅರ್ಜಿಯನ್ನ ಕಳಿಸಬೇಕಾಗಿತ್ತು, ಆದ್ರೆ ಕಳಿಸಿಲ್ಲ. ಆದರೆ ಅರಣ್ಯ ಇಲಾಖೆಯಿಂದ ಅನುಮತಿ ಸಿಕ್ಕಿರಲಿಲ್ಲ. ಈ ನಿರ್ದೇಶಕ ಬೇರಾರೂ ಅಲ್ಲ, ತರುಣ್ ಸುಧೀರ್. ಚಿತ್ರದ ಹೆಸರು ರಿವೀಲ್ ಮಾಡಿಲ್ಲ. ಚಿತ್ರತಂಡದ ಮೇಲೆ ದೂರು ದಾಖಲಿಸಲು ಪೊಲೀಸರು ಸಿದ್ಧವಾಗಿದ್ದಾರೆ. ತರುಣ್ಗೆ ಎಚ್ಚರಿಕೆ ನೀಡಿದ ಡಿಎಫ್ಒ ಅನುಪಮ. ಎಸ್, ದರ್ಶನ್ ಆಪ್ತ ತರುಣ್ ಅವರ ಮೇಲೆ ಎಫ್ಐಆರ್ ದಾಖಲೆ ಆಗಿದೆ. ಅಲ್ಲ, ನೀವು ಅನಧಿಕೃತವಾಗಿ ಪ್ರವೇಶ ಮಾಡೋ ಬದಲು ಪರ್ಮಿಷನ್ ತಗೊಂಡು ಹೋಗಿದ್ರೆ, ನಾನು ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿರೋರು ಪರ್ಮಿಷನ್ ತಗೊಂಡು ಹೋಗ್ಬೋದಿತ್ತು. 10 ನಿಮಿಷದ ಶೂಟಿಂಗು, 5 ನಿಮಿಷದ ಶೂಟಿಂಗು, 1 ಅವರ್ ಶೂಟಿಂಗು ಅಂತ ನುಗ್ಗಿದ್ರೆ ಪರಿಸ್ಥಿತಿ ಹಿಂಗೆ ಆಗುತ್ತೆ. ತರುಣ್ ಸುಧೀರ್ ಅವರು ಸುಮ್ಮನೆ ಕೂತ್ಕೋಬೇಕಾಗಿತ್ತು. ಆದರೆ ಅವರು ಅನಧಿಕೃತವಾಗಿ ಪ್ರವೇಶವನ್ನ ಮಾಡಿದ್ದಾರೆ. ಅದು ಕೂಡ ನಿರ್ಬಂಧಿತ ಪ್ರದೇಶಗಳಲ್ಲಿ. ಯಾಕೆ ನಿರ್ಬಂಧ ಹಾಕಿರ್ತಾರೆ ಅಂದ್ರೆ, ಜನರಿಗೆ ಸ್ವಲ್ಪ ಜೀವದ ಮೇಲೆ ನಿಗಾ ಇರಲಿ. ಆ ಕಡೆ ಹೋದ್ರೆ ಸಾವನ್ನು ಅನುಭವಿಸುವಂತಹ ಒಂದಿಷ್ಟು ಪ್ರಕರಣಗಳು ಆಗುತ್ತೆ. ಸುಸೈಡ್ ಮಾಡ್ಕೊಳ್ಳೋ ಕೇಸ್ಗಳೆಲ್ಲ ಬರ್ತಾವಲ್ಲಿ. ಅಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿರ್ಬಂಧವನ್ನ ಹೇರಿರ್ತಾರೆ. ಅದನ್ನು ಬಿಟ್ಬಿಟ್ಟು ಸಿನಿಮಾ ಶೂಟಿಂಗ್ಗೆ ಪರ್ಮಿಷನ್ ತೆಗೆದುಕೊಳ್ಳದೆ ನುಗ್ಗಿದ್ರೆ ಹಿಂಗೆ ಆಗೋದು. ತರುಣ್ ಸುಧೀರ್ ಈಗ ಜಸ್ಟ್ ಮದುವೆ ಆಗಿರುವಂತಹ ಬ್ಯಾಚುಲರ್ ಲೈಫ್ ಅನ್ನ ಎಂಡ್ ಮಾಡಿಬಿಟ್ಟು ಸಂಸಾರದ ಕಡೆಗೆ ಲಘೆಯನ್ನ ಇಟ್ಟಿರುವಂತಹ ನಿರ್ದೇಶಕರು. ಸುನಾಲಿ ಅವರನ್ನ ಮದುವೆ ಆಗಿದ್ದಾರೆ. ದರ್ಶನ್ ಅವರ ಆಪ್ತರು ಕೂಡ ಹೌದು. ಯಾವುದೋ ಒಂದು ಚಿತ್ರ, ಆ ಚಿತ್ರದ ಹೆಸರು ಕೂಡ ರಿವೀಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಆ ಚಿತ್ರಕ್ಕೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಅವರ ಮೇಲೆ ಎಫ್ಐಆರ್ ದಾಖಲೆ ಆಗಿದೆ. ಸೊ ಗಮನಿಸಬೇಕಾದ ಅಂಶ ಏನು ಇದರಲ್ಲಿ? ಯಾರೇ ಎಷ್ಟೇ ದೊಡ್ಡೋರಾದ್ರೂ ಪ್ರಕೃತಿಯ ಎದುರುಗಡೆ ಸಣ್ಣೋರೇ. ಒಂದ್ಸಲ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ಸಿನಿಮಾ ಶೂಟಿಂಗ್ ಮಾಡಿದ್ರೆ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇರಲಿಲ್ಲ. ಶೂಟಿಂಗ್ ಕೂಡ ನಿಲ್ತ್ಕೊಳ್ತಾ ಇರಲಿಲ್ಲ. ಎಸ್, ಚಿತ್ರತಂಡದ ಮೇಲೆ ದೂರು ದಾಖಲೆಯನ್ನ ಮಾಡಿದ್ದಾರೆ. ತರುಣ್ ಅವರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಡಿಎಫ್ಒ ಅನುಪಮ ಅವರು ನಿರ್ಬಂಧಿತ ಪ್ರದೇಶಗಳಿಗೆಲ್ಲ ಹಂಗೆಲ್ಲ ಹೋಗಬಾರ್ದಪ್ಪ, ಅನಧಿಕೃತವಾಗಿ ಪ್ರವೇಶವನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಚಿತ್ರತಂಡದ ಮೊದಲೇ ಅನುಮತಿಯನ್ನ ಕಳಿಸಬೇಕಾಗಿತ್ತು, ಅಂದ್ರೆ ಕೇಳಬೇಕಾಗಿತ್ತು. ಆದ್ರೆ ನೀವು ಮಾಡ್ಕೊಂಡಿಲ್ಲ. ಆದ್ರೆ ಅರಣ್ಯ ಇಲಾಖೆಯಿಂದ ಅನುಮತಿ ನಾವು ಕೊಟ್ಟಿರಲಿಲ್ಲ, ಹೇಗಲ್ಲಿ ಹೋದ್ರಿ ಅನ್ನೋದ್ರ ಬಗ್ಗೆ ಅನುಪಮ ಅವರು ಡೈರೆಕ್ಟ್ ಕ್ವಶನ್ ಅನ್ನ ಮಾಡಿದ್ದಾರೆ. ಚಿತ್ರದ ಹೆಸರನ್ನ ಅಲ್ಲಿ ರಿವೀಲ್ ಮಾಡ್ತಾ ಇಲ್ಲ. ಬದಲಿಗೆ ಈಗ ಲಾಕ್ ಆಫ್ ಕಡೆ ಹೋಗುವಂತಹ ಪ್ರಯತ್ನ ನಡೀತಾ ಇದೆ. ತರುಣ್ಗೆ ಎಚ್ಚರಿಕೆ ನೀಡಿರುವಂತಹ ಡಿಎಫ್ಒ ಅನುಪಮ ಅವರು, ದಯವಿಟ್ಟು ಈ ತರ ಮಾಡಬೇಡಿ,
ಪರ್ಮಿಷನ್ ಅನ್ನ ತೆಗೆದುಕೊಳ್ಳಿ ಅನ್ನುವಂತಹ ಮಾತನ್ನ ಆಡ್ತಾ ಇದೆ.